ಇವತ್ತು ಆ್ಯಕ್ಚುಲಿ ನಾನು ಬೇರೆ ವೀಡಿಯೋ ಮಾಡಬೇಕಾಗಿತ್ತು, ಅದ್ರ ಎಡಿಟಿಂಗ್ ವರ್ಕ್ ಮಾಡ್ತಿದ್ದೆ. ಬಟ್ ಈ ಪಿಗ್ಮೆಂಟೇಷನ್ದು ಸುಮಾರಷ್ಟು ಮೆಸೇಜ್ ಬರ್ತಿದೆ ನನಗೆ. ಸೊ ಅದಕ್ಕೆ ಇವತ್ತು ನಾನು ಕ್ಲಿಯರಾಗಿ ಹೇಳ್ಬಿಡ್ತೀನಿ. ಪಿಗ್ಮೆಂಟೇಷನ್ ಇರೋರು ಏನು ಉಪಯೋಗಿಸ್ಬೇಕು, ಯಾಕೆ, ಎತ್ತ ಎಲ್ಲ ಡೀಟೇಲ್ಸ್ ಕೊಟ್ಬಿಡ್ತೀನಿ. ಓಕೆನಾ? ನಂಬರ್ 1, ನಿಮಗೆ ಪಿಗ್ಮೆಂಟೇಷನ್ ಇದೆಯಾ? ಅವರು ನಲಪ ಮರಾಡಿ ಕೇರಳ ಟೀ ಆಯಿಲ್ ತೊಗೊಳ್ಬೇಕು. ನಂಬರ್ 1 165 ರೂಪಾಯಿ ನಮ್ಮ ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ. ಇಲ್ಲ ಅಂದರೆ ಅಮೆಝಾನು, ಫ್ಲಿಪ್ಕಾರ್ಟಲ್ಲಿ ತೊಗೊಳ್ಳಿ. ಪಾಯಿಂಟ್ ಕ್ಲಿಯರ್ ಮಾಡಿದ್ದೀನಿ. ಇದು ಪ್ಯಾಚ್ ಟೆಸ್ಟ್ ಮಾಡಲೇಬೇಕಾಗುತ್ತೆ. ವಿತೌಟ್ ಪ್ಯಾಚ್ ಟೆಸ್ಟ್ ಯೂಸ್ ಮಾಡಲೇಬೇಡಿ. ನಿಮಗೆ ನಲಪ ಮರಾಡಿ ಆಗಿ ಬರಲಿಲ್ಲ, ಇದು ಸುಮಾರು ಜನಕ್ಕೆ ಆಗಿದೆ. 1 ವೀಕಲ್ಲಿ ಮಿರಾಕಲ್ ಆಗಿದೆ, 1 ಮಂತಲ್ಲಿ ಮಿರಾಕಲ್ ಆಗಿದೆ, 2 ಮಂತ್ಸಲ್ಲಿ ಮಿರಾಕಲ್ ಆಗುತ್ತೆ. ಇನ್ನೂ 2 ಮಂತ್ಸ್ ನಾನು ರೀಚ್ ಮಾಡಿಲ್ಲ, 1.5 ಮಂತ್ಸ್ ಆಗಿದೆ. ನಾನು ಆಲ್ಮೋಸ್ಟ್ 1 ಮಂತ್ 1.5 ಮಂತ್ಸ್ ಆಗಿದೆ ಇದನ್ನು ಕೊಟ್ಟು ಪ್ರಾಡಕ್ಟ್ನ. ಈ ವಿಷಯ ಕ್ಲಿಯರ್ ಮಾಡಿದ್ದೀನಿ. ಸೊ ನಲಪ ಮರಾಡಿ ಕ್ಲಿಯರ್ ಆಗಿದೆ. ನಲಪ ಮರಾಡಿ ಹೇಮ ನಮ್ಗೆ ಆಗಲ್ಲ. ವಾಟ್ ಇಸ್ ದ ನೆಕ್ಸ್ಟ್ ಅಂದಾಗ ಕುಂಕುಮಾದಿ ತೈಲಕ್ಕೆ ಹೋಗಿ. ಓಕೆ, ಅದನ್ನು ನಾನು ಶೋ ಮಾಡ್ತೀನಿ. ಕುಂಕುಮಾದಿ ತೈಲ ಅದನ್ನು ಅಷ್ಟೇ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ನಮ್ಮ ಆಯುರ್ವೇದಿಕ್ ಶಾಪಲ್ಲಿದೆ. ಮತ್ತು ಬಿ ವಿ ಪಂಡಿತ್ಸ್ ಅವ್ರದ್ದು ಇದೆ. ನಾನು ಬಿ ವಿ ಪಂಡಿತ್ಸ್ ಅವ್ರು ತೊಗೊಂಡೆ, ಯಾಕಂದರೆ 250 ರೂಪಾಯಿ ಆನ್ಲೈನಲ್ಲಿ ಅವೈಲಬಲ್ ಇದೆ. ನೀವು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಇಲ್ಲ ಹೇಮ ನಮ್ಗೆ ಆಯುರ್ವೇದಿಕ್ಕೆ ಅದು 100 ವರ್ಷ ಇತಿಹಾಸ ಇರೋದು. ನಮ್ಮ ನಂಜನಗೂಡು, ಮೈಸೂರು ಕಡೆ ನಂಜನಗೂಡು ಅವ್ರದ್ದು. ಬೇಕಾದ್ರೆ ಗೂಗಲಲ್ಲಿ ಸರ್ಚ್ ಮಾಡ್ಕೊಳ್ಳಿ. ಅದು ಆನ್ಲೈನು, ಫ್ಲಿಪ್ಕಾರ್ಟು, ಅಮೆಝಾನಲ್ಲಿ ಸಿಗುತ್ತೆ. ಕ್ಲಿಯರ್ ಮಾಡಿದ್ದೀನಿ. ನಲಪ ಮರಾಡಿ, ಬಿ ವಿ ಪಂಡಿತ್ಸ್ ಅವರ ಕುಂಕುಮ ತೈಲ, ಕುಂಕುಮಾದಿ ತೈಲ ಕೆಲವ್ರಿಗೆ ಆಗಿ ಬಂದಿಲ್ಲ. ನಲಪ ಮರಾಡಿ ಕೆಲವ್ರಿಗೆ ಆಗಿ ಬಂದಿಲ್ಲ. ಇದಾಗಿ ಬರ್ದೇ ಇರೋರು ಅದನ್ನು ತೊಗೊಂಡಿದ್ದಾರೆ, ಅದಾಗಿ ಬರ್ದೇ ಇರೋರು ಇದನ್ನು ತೊಗೊಂಡಿದ್ದಾರೆ. ಇದನ್ನು ಕ್ಲಿಯರ್ ಮಾಡಿದ್ದೀನಾ? ಫೈನ್. ನೆಕ್ಸ್ಟು ಈ ಲಿಕ್ವರೈಸ್ ವಿಷಯಕ್ಕೆ ಬರ್ತೀನಿ. ಲಿಕ್ವರೈಸ್ ಅಂದರೆ ಮುಲತ್ತಿ ಅಂದರೆ ಇದನ್ನು ಅಷ್ಟೇ ಪಿಗ್ಮೆಂಟೇಷನ್ಗೆ ಯೂಸ್ ಮಾಡ್ತೀವಿ. ಅಕಸ್ಮಾತ್ ನಿಮಗೆ ಪಿಗ್ಮೆಂಟೇಷನ್ ಇದೆ, ನಮಗೆ ನಲಪ ಮರಾಡಿ ಆಗಿ ಬರ್ತಾ ಇಲ್ಲ ಅನ್ನೋರು ಲಿಕ್ವರೈಸ್ ಮುಲತ್ತಿನ ಹಾಕ್ಕೊಳ್ಳಿ. ಇದು ಅಮೆಝಾನಲ್ಲಿ ಅವೈಲಬಲ್ ಇದೆ. ನಮ್ಮ ಇದರಲ್ಲೂ ಅವೈಲಬಲ್ ಇದೆ. 50 ರೂಪಾಯಿ ಏನೋ ಇದು, 50 ರೂಪಾಯಿ 50 ಗ್ರಾಮ್ಗೆ. ಫೈನ್. ಲಿಕ್ವರೈಸ್ ಇದನ್ನು ಮತ್ತೆ ನಾನು ಡೀಟೇಲಾಗಿ ಹೇಳ್ತೀನಿ. ಫಸ್ಟ್ ನಿಮಗೆ ಇದು ಪ್ರಾಡಕ್ಟ್ಸ್ನ ತೋರಿಸ್ಬಿಡ್ತೀನಿ, ಯಾವ್ದು ನೀವು ಯೂಸ್ ಮಾಡಬೇಕು ಪಿಗ್ಮೆಂಟೇಷನ್ ಇರೋರಿಗೆ ಅಂತ. ಫೈನ್. ನೆಕ್ಸ್ಟ್ ಕಮಿಂಗ್ ಬ್ಯಾಕ್ ಟು ಮಂಜಿಷ್ಟನೂ ಹಾಕ್ಕೊಳ್ತಾರೆ ಕೆಲವ್ರಿಗೆ 10% 15% ಮಂಜಿಷ್ಟ ಆಗಿ ಬಂದಿದೆ. ನೋಡಿ ಫ್ರೆಂಡ್ಸ್, ಲಿಕ್ವರೈಸ್ ಅಂದರೆ ಮುಲತ್ತಿ. ಇದೆರಡು ಬೇರುಗಳಿಂದ ಮಾಡಿರೋದು. ಫೈನ್. ಇದು ಕಟ್ಟಿಗೆಯಿಂದ ಮಾಡಿರೋದು, ಇದು ಬೇರಿಂದ ಮಾಡಿರೋದು. ಮುಲತ್ತಿ ಬಂದ್ಬಿಟ್ಟು ಬೇರು, ಇದು ಕಟ್ಟಿಗೆ ಥರ ಇರೋದ್ರಿಂದ ಮಾಡಿರೋದು. ಮಂಜಿಷ್ಟ ಇದು ಸ್ಕಿನ್ ವೈಟ್ನಿಂಗು ಯೂಸ್ ಮಾಡ್ತಾರೆ. ಬಟ್ ಬೇಸಿಕ್ ಇದ್ರದ್ದು ಪಿಗ್ಮೆಂಟೇಷನ್ ವರ್ಕ್ ಆಗುತ್ತೆ. ಫೈನ್. ಇದಿಷ್ಟು ಹೇಳಿದ್ದೀನಿ. ಮತ್ತೆ ಇನ್ನೊಂದ್ಸಲ ನಾನು ಹೇಳ್ತೀನಿ ಕುಂಕುಮಾದಿ ತೈಲದ ವಿಷಯ. ನಲಪಮಾರಂ ಪೌಡರ್. ಈ ನಲಪಮಾಮ್ ಪೌಡರ್ನ ಯಾಕೆ ಯೂಸ್ ಮಾಡ್ತೀವಿ ಅಂದರೆ, ಇದು ಮುಖ ತೊಳೆಯೋದಕ್ಕೆ ನಾನು ಹೇಳಿದೆ ಅವತ್ತು ವಿಡಿಯೋ ಮಾಡಿ ಯಾವ ರೀತಿ ಇದನ್ನು ಯೂಸ್ ಮಾಡಬೇಕು ಅಂತ. ನಂಬರ್ 1. ನಂಬರ್ 2, ನೀವು ದಯವಿಟ್ಟು ಸೋಪ್ ಬಳಸಬೇಡಿ. ಕೆಲವರು ಸೋಪ್ ಬಳಸ್ತಿದ್ದೀರಾ ಅಂತ ಗೊತ್ತಾಗ್ತಾ ಇದೆ ನನಗೆ. ಸೋಪ್ ಬಳಸಬೇಡಿ. ಸೋಪ್ ಬಳಸೋದ್ರಿಂದ ನಿಮ್ಗೇನು ಎಫೆಕ್ಟ್ ಆಗಲ್ಲ. ನಾನು ಪಿಗ್ಮೆಂಟೇಷನ್ ಇಲ್ಲ ಏನಿಲ್ಲ, ನಾನೇ ಸೋಪ್ ಹಾಕಲ್ಲ. ಸೊ ನಾವು ಹಾಕ್ಕೊಂಡ್ರೆ ನಮಗೇನು ಎಫೆಕ್ಟ್ ಇಲ್ಲ. ಬಟ್ ನೀವು ಪಿಗ್ಮೆಂಟೇಷನ್ ಟ್ರೀಟ್ಮೆಂಟ್ ತೊಗೊಳ್ತಿರುವಾಗ ದಯವಿಟ್ಟು ಸೋಪ್ ಹಾಕಬೇಡಿ. ಆ್ಯಕ್ಚುಲಿ ಇನ್ ಲಾಜಿಕಲ್ ವೇ ಸೋಪ್ ಯೂಸ್ ಮಾಡಬಾರ್ದು. ಬೇಸನ್ ಕಡಲೆ ಹಿಟ್ಟು, ಹಿಂದಿನ ಕಾಲದಿಂದಲೂ ಕಡಲೆ ಹಿಟ್ಟಲ್ಲಿ ಮುಖ ತೊಳಿತಿದ್ರು. ಕೆಲವರು ಸೀಗೆಕಾಯಲ್ಲಿ ಮುಖ ತೊಳಿತಾ ಇದ್ರು. ನಾವೆಲ್ಲ ಚಿಕ್ಕವರಾಗಿದ್ದಾಗ ಸೀಗೆಕಾಯಿಯಲ್ಲೇ ಮುಖ ತೊಳಿತಾ ಇದ್ವಿ, ಕಡಲೆ ಹಿಟ್ಟಿಲ್ಲ ಅಂದಾಗ. ಸೊ ಅದೆಲ್ಲ ಉಪಯೋಗಿಸ್ಕೊಳ್ಳಿ. ಓಕೆನಾ? ಕೆಲವು ಸೀಗೆಕಾಯ್ದು ಕೇಳ್ತಾ ಇದ್ರು. ನಮ್ಮ ಆಯುರ್ವೇದಿಕ್ ಶಾಪಲ್ಲಿ ಅವೈಲಬಲ್ ಇದೆ. ಎಲ್ಲ ಏನು ಹೇಮ ನಮ್ಮ ಮ್ಯಾಮ್ ಅಥವಾ ಸರ್, ನಮ್ಮ ಆಯುರ್ವೇದಿಕ್ ಶಾಪ್ ಬೇಡ. ನೀವು ನಿಮ್ಮ ಮನೆ ಹತ್ರ ಯಾವ್ದಾದ್ರು ಕೋಟೆಕಲ್ಲಿದ್ರೆ ನೋಡಿ, ಅಮೆಝಾನಲ್ಲಿ ನೋಡಿ, ಫ್ಲಿಪ್ಕಾರ್ಟಲ್ಲಿ. ಓಕೆ, ಇದನ್ನು ಕ್ಲಿಯರ್ ಮಾಡಿದ್ದೀನಿ. ಬನ್ನಿ ಈಗ ಕುಂಕುಮಾದಿ ತೈಲದ ಬಗ್ಗೆ ಹೋಗ್ತೀನಿ. ಓಕೆನಾ? ಇನ್ನೂ ಏನು ಡೌಟ್ಸ್ ಇಲ್ಲಲ್ಲ? ಇನ್ನೂ ಏನಾದ್ರು ಡೌಟ್ಸ್ ಇದೆ ನಾನು ಕಮೆಂಟ್. ಈಗ ನಾನು ಕುಂಕುಮಾದಿ ತೈಲದ ಬಗ್ಗೆ ಹೇಳ್ತೀನಿ. ಓಕೆನಾ? ಇವತ್ತು ಬರೀ ನಾನು ನಿಮಗೆ ಏನಂತೀವಿ ಪಿಗ್ಮೆಂಟೇಷನ್ದು ಮಾತ್ರ ಹೇಳ್ತಾ ಇದ್ದೀನಿ. ಓಕೆನಾ? ನಾಳೆ ಸ್ಕಿನ್ ವೈಟ್ನಿಂಗ್ ಹೇಳ್ತೀನಿ, ನಾಳೆ ಅಥವಾ ಸಂಜೆ. ನೋಡಿ, ಇದು ಬಂದುಬಿಟ್ಟು ಕುಂಕುಮಾದಿ ತೈಲ. ಇದು ಅಷ್ಟೇ, ಇದನ್ನು ನೀವು ಪ್ಯಾಚ್ ಟೆಸ್ಟ್ ಮಾಡಿ ಉಪಯೋಗಿಸ್ಬೇಕಾದ್ರೆ ಯಾವುದು ಬ್ಲೈಂಡಾಗಿ ಉಪಯೋಗಿಸ್ಬಾರ್ದು. ಓಕೆ, ಫೈನ್. ಇದನ್ನು ಹೇಳಿದ್ದೀನಿ. ಕುಂಕುಮಾದಿ ತೈಲ 250 ರೂಪಾಯಿ ನಮ್ಮ ಬಿ ವಿ ಪಂಡಿತ್ಸ್ ಅವ್ರದ್ದು. ಇದು ಅಷ್ಟೇ, ನಾನು ಯಾವುದು ಪ್ರಮೋಷನ್ ಮಾಡ್ತಿಲ್ಲ, ದುಡ್ಡು ಕೊಟ್ಟು ತೊಗೊಂಡು ಬಂದಿರೋದು. ನೀವು ಬೇಕಾದರೆ ಆಯುರ್ವೇದಿಕಲ್ಲಿ 500 ರೂಪಾಯಿ ಇದೆ, ಅದನ್ನು ತೊಗೊಳ್ಳಿ, ಅಥವಾ ಬಿ ವಿ ಪಂಡಿತ್ಸ್ ಅವರೇ ತೊಗೊಳ್ಳಿ. ಇದನ್ನು ನಾನು ಕ್ಲಿಯರ್ ಮಾಡಿದ್ದೀನಿ. ಮತ್ತು ನಲಪ ಮರ ಹೇಳಿದ್ದೀನಿ. ಇದನ್ನು ಪೌಡ್ರನ್ನ ಒಂದು ಮಗ್ ಅಥವಾ ಯಾವುದಾದ್ರೂ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಮುಖ ಇದರಲ್ಲೇ ವಾಶ್ ಮಾಡಬೇಕು. ನೀವು ಎಷ್ಟು ಸಲ ಮುಖ ವಾಶ್ ಮಾಡ್ತೀರೋ ಅಷ್ಟು ಸಲನೂ ಇದನ್ನು ಮುಖ ವಾಶ್ ಮಾಡಬೇಕು. ಇದನ್ನು ಕ್ಲಿಯರ್ ಮಾಡಿದ್ದೀನಿ. ಫೈನ್. ಇದು ನಿಮ್ಗೆ ಗೊತ್ತಿದೆ. ಇವತ್ತು ನಾನು ಮಾತಾಡ್ತಿರೋದು ಬರೀ ಪಿಗ್ಮೆಂಟೇಷನ್ ಅವ್ರದ್ದು. ನಲಪ ಮರಾಡಿ ಗೊತ್ತಿದೆ. ವಿತೌಟ್ ಪ್ಯಾಚ್ ಟೆಸ್ಟ್ ದಯವಿಟ್ಟು ಯೂಸ್ ಮಾಡಬೇಡಿ. ನಲಪ ಮರಾಡಿ ಅದು ಒಳ್ಳೆಯದೇ ಅಲ್ಲ. ಎಲ್ಲ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಮುಲತ್ತಿ ನೋಡಿ, ಇದು ನಲಪ ಮರಾಡಿ. ಓಕೆ, ಇದನ್ನು ಕ್ಲಿಯರ್ ಮಾಡಿದ್ದೀನಿ. ನೆಕ್ಸ್ಟು ನೋಡಿ, ಇದು ಮಂಜಿಷ್ಟ. ಈ ಮಂಜಿಷ್ಟನೂ ಅಷ್ಟೇ ನೀವು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಬೇಕು. ಆಗ ಬಂತು ಮಂಜಿಷ್ಟ
ಮತ್ತು ಮುಲತ್ತಿ ಇದೆರಡು ಆಗಿ ಬಂತು ಅಂದರೆ ನಿಮಗೆ ಅದೃಷ್ಟ ಅಂತಲೇ ಹೇಳ್ತೀನಿ. ಯಾಕೆ ಗೊತ್ತಾ, ಇವೆರಡು ಗಿಡಮೂಲಿಕೆಗಳು, ಇವೆರಡೂ ಆಗಬೇಕು. ಬಂಗು ಅನ್ನೋದನ್ನ ತೆಗಿಯೋಕ್ಕೆ ರೂಟಿಂದ ಮಾತ್ರ ಸಾಧ್ಯ. ಸೊ ಲಿಕ್ವರೈಸ್ ಮತ್ತು ಇದು ತುಂಬ ಎಫೆಕ್ಟಾಗಿ ಕೆಲಸ ಮಾಡುತ್ತೆ. ಸೊ ನೋಡಿ, ಸ್ಕ್ರೀನ್ಶಾಟ್ ತೊಗೊಳ್ಳಿ, ಕೇಳಿ. ಹೊಸಬ್ರು ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ಸೊ ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಿರೋದು. ನಿನ್ನೆ ಒಬ್ಬರು ನನಗೆ ಮೆಸೇಜ್ ಹಾಕಿದರು, 21 ದಿನ ಆಗ್ತಿದೆ, ಚೇಂಜ್ ಮಾಡಲ್ಲ ನಾನು ಅಂತ. ದಯವಿಟ್ಟು ಇದನ್ನು ಕಂಟಿನ್ಯೂ ಮಾಡಿ. ಸುಮಾರು ವರ್ಷದಿಂದ ಆ್ಯಕ್ಚುಲಿ 21 ಡೇಸ್ ಅನ್ನೋದು ಡಾಕ್ಟ್ರು ನನಗೆ ಹೇಳಿದ್ದು. ಹೇಮಾ 21 ಡೇಸಿಂದ ಚೇಂಜಸ್ ಸ್ಟಾರ್ಟ್ ಆಗುತ್ತೆ ಅಂತ. ನೀವು 2 ಮಂತ್ಸ್ ಅಂತ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಬಿಡ್ಬೇಕು, ಆಯಿತಾ. 10 ವರ್ಷದಿಂದ ಇದೆ ಪಿಗ್ಮೆಂಟೇಷನು, ಈಗ ಇಮಿಡಿಯೇಟಾಗಿ 2 ತಿಂಗಳಲ್ಲಿ ಹೋಗಬೇಕು ಅಂದರೆ ಹೆಂಗೆ ಹೋಗುತ್ತೆ? ಇಟ್ ವರ್ಕ್ಸ್. ನಿಮ್ಮ ಸ್ಕಿನ್ ನೋಡಿ, ಇವಾಗ ನನಗೆ ಪಿಗ್ಮೆಂಟೇಷನ್ ಇದೆ ಅಂತ ಇಟ್ಕೊಳ್ಳಿ. ನಾನು ನಲಪ ಮರಾಡಿ ನನಗೆ ಬರುತ್ತೆ, ನಾನು ಹಾಕ್ತಾ ಇದ್ದೀನಿ. ಪಿಗ್ಮೆಂಟೇಷನ್ ಬರೀ ನನಗೆ ಮೂಗತ್ರ ಇದೆ, ಬಟ್ ನಾನು ಫುಲ್ ಫೇಸ್ ಅಪ್ಲೈ ಮಾಡ್ತಿದ್ದೀನಿ ನಲಪ ಮರಾಡಿ. ನನಗೆ ಫುಲ್ ಫೇಸಲ್ಲೂ ಚೇಂಜಸ್ ಗೊತ್ತಾಗ್ತಿದೆ ಅಂದಾಗ ಪಿಗ್ಮೆಂಟೇಷನ್ ವರ್ಕ್ ಆಗ್ತಿದೆ, ಒಳಗಡೆಯಿಂದ ವರ್ಕ್ ಆಗ್ತಿದೆ ಅಂತ ಅರ್ಥ. ಇಲ್ಲ ನಮ್ಮ ಫುಲ್ ಫೇಸೇ ಆಗ್ತಾ ಇಲ್ಲ ಏನು ಅಂದರೆ ನಿಮ್ಗೆ ಬರಲ್ಲ, ನೀವು ಪ್ಯಾಚ್ ಟೆಸ್ಟ್ ಮಾಡಿಲ್ಲ ಅಂತ ಅರ್ಥ. ಓಕೆನಾ? ಇದೆರಡನ್ನು ಕ್ಲಿಯರ್ ಮಾಡಿದ್ದೀನಿ. ಸುಮಾರು ಜನ ನನಗೆ ಪಿಗ್ಮೆಂಟೇಷನ್ದೇ ಡೌಟ್ಸ್ ಕೇಳ್ತಿದ್ದಾರೆ. ಅದಕ್ಕೋಸ್ಕರ ನಾನು ಈ ವಿಡಿಯೋನ ತೊಗೊಂಡು ಬಂದೆ. ಆ್ಯಕ್ಚುಲಿ ನಾನು ಬೇರೆ ವಿಡಿಯೋ ಗೋಲ್ಡನ್ ಇದ್ರದ್ದು ಲೇಪನ ಮಾಡೋಣ ಸ್ಕಿನ್ ವೈಟ್ನಿಂಗ್ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಪರವಾಗಿಲ್ಲ, ತೊಂದರೆ ಇಲ್ಲ. ಫಸ್ಟು ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಆದರೆ ಸಾಕು. ನೋಡಿ, ಇವೆರಡು ಸ್ಕ್ರೀನ್ಶಾಟ್ ತಗೊಳ್ಳಿ. ಓಕೆ, ಇವತ್ತಿನ ವಿಡಿಯೋ ಇಲ್ಲೇ ಎಂಡ್ ಮಾಡಲಾ? ನಿಮ್ಗೆ ಎಷ್ಟು ಪಿಗ್ಮೆಂಟೇಷನ್ ಡೌಟ್ ಇದೆ ಅಷ್ಟು ಕ್ಲಿಯರ್ ಮಾಡಿದ್ದೀನಿ. ದಯವಿಟ್ಟು ಕುಂಕುಮಾದಿ ತೈಲ ಹಾಕಬೇಡಿ. ನೀವೇನಾದ್ರು ನಲಪ ಮರಾಡಿ ಯೂಸ್ ಮಾಡ್ತಿದ್ದೀರಾ ಅಂದರೆ ದಯವಿಟ್ಟು 2 ತಿಂಗಳು ನಲಪ ಮರಾಡಿನೇ ಯೂಸ್ ಮಾಡಿ, ಕುಂಕುಮಾದಿಗೆ ಶಿಫ್ಟ್ ಆಗಬೇಡಿ. ಇದು ನನ್ನ ಸಜೆಷನ್ ನಿಮಗೆ. ಯಾಕಂದರೆ ಇದು ತುಂಬ ಚೆನ್ನಾಗಿದೆ ನಲಪ ಮರಾಡಿ, ಇದನ್ನು ಮಾಡಿ. ನನಗೆ ಪಿಗ್ಮೆಂಟೇಷನ್ ಇಲ್ದವರೆಲ್ಲ ನನ್ನ ಸ್ಕಿನ್ನು ಹೆಂಗೆ ಅಂದರೆ ತುಂಬ ಶೈನಿಂಗ್ ಬರ್ತಿದೆ. ನೋಡ್ತಿರೋರೆಲ್ಲ ಅಂದರೆ ನಮಗೆ ಪರಿಚಯ ಇರೋರೆಲ್ಲ ಕೇಳ್ತಾರೆ, ಹಿಂಗೆಷ್ಟು ಗ್ಲೋ ಆಗ್ತಿದೆ ಅಂತ. ಸೊ ಅದಕ್ಕೋಸ್ಕರ ನಲಪ ಮರಾಡಿ ಯೂಸ್ ಮಾಡಿ ಅಂತಲೇ ಹೇಳ್ತೀನಿ. ಟೈಮ್ ತೊಗೊಳುತ್ತೆ, ಬಟ್ ಡೆಫಿನೆಟಾಗಿ ವರ್ಕ್ ಆಗುತ್ತೆ. ಸೊ ಇವತ್ತಿನ ವಿಡಿಯೋ ಮುಗಿಸ್ಲಾ? ಇನ್ನೂ ಏನಾರು ಡೌಟ್ ಇದ್ದರೆ ನನಗೆ ಕಾಮೆಂಟ್ ಸೆಕ್ಷನ್ ಹೋಗ್ಬರಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.